KTM ಗಾಡಿ. ಮನೆಗೆ ಒಂದು ಕೇಳ್ತಾನೆ, ಯಪ್ಪ ನನ್ನ ಕೂಡ 4 ಮಂದಿ 5 ಮಂದಿ ದೋಸ್ತರು ಕಾಲೇಜದವರು KTM ಗಾಡಿ ಮೇಲೆ ಬರ್ತಾರೆ, ನಾನು ನಡ್ಕೋತ ಆದ್ರೆ ನನಗೆ ಅಪಮಾನ ಅನಿಸ್ತದ ಅಂತ ತಿಳ್ಕೊಂಡ ಅಪ್ಪಗೆ ಹೇಳ್ತಾನೆ. ಆದ್ರೆ ಅಪ್ಪ ಕಣ್ಣಾಗ ನೀರು ತಂದು ಹೇಳ್ತಾನೆ, ತಮ್ಮ ನಿನಗೆ ಹಾಕೋಳಕ ಪ್ಯಾಂಟ್ ಅದ, ಹಾಕೋಳಕ ಹಂಗ್ಯದ, ಆದ್ರ KTM ಗಾಡಿ ಇಲ್ಲ ಅಂತ ಅಪಮಾನ ಆಗುತ್ತದ ಅಂತೀಯಲ್ಲ, ನಾನು ಸಾಲ ಮಾಡಿ ನಿನಗೆ KTM ಗಾಡಿ ತಂದು ಕೊಟ್ನಿ ಅಂತಂದ್ರ ನನಗ ಊರೊಳಗೆ ನಂದ ಅಪಮಾನ ಆಗುತ್ತದ, ದೇನೆ ಮಾಡಿ ನನಗ ಅಪಮಾನ ಆಗುತ್ತದ, ನನ್ನ ಹಂಗೆ ಹರಿದದ, ನನ್ನ ದೋತ್ರ ಹರಿದದ, ಹಾಕೋಳಕ ಚಪ್ಪಲಿಲ್ಲ ಅಂತ ಇಷ್ಟೆಲ್ಲಾ ಹೇಳಿದ್ರು ಮಗ ಕೇಳುವ ಪರಿಸ್ಥಿತಿಯೊಳಗಿಲ್ಲ. ಒಂದೇ ಮಾತು ಹೇಳ್ತಾನ, ನಾನು ಅಪಮಾನ ಆದ ನಂತರ ನಾನು ಬದುಕೋದಿಲ್ಲ ನೋಡಪ್ಪ, ನಾನು ಸಾಯ್ತೀನಿ ಅಂತಾನ. ಆ ಕ್ಷಣ ಅಪ್ಪ ಏನ್ ಮಾಡ್ಬೇಕು? KTM ಗಾಡಿ ತಂದು ಕೊಡ್ತಾನೆ. ಮನೆಯವ್ರ ಸಮತ್ತು ಕೇಳ್ತಾನ, ಎಲ್ಲರೂ ಐಫೋನ್ ತಗೊಂಡಾರಪ್ಪ, 1,20,000 ರೂಪಾಯಿ. ಏನ್ ಮಾಡ್ಬೇಕಪ್ಪ ಮನೆಯೊಳಗೆ? ಏನ್ ಮಾಡ್ಬೇಕು? ಯಾವ ಮಗ ತಂದೆಯ ದುಡ್ಡಿನಲ್ಲಿ ಮಜಾ ಮಾಡ್ತಾನೆ, ಅವ ಮಗ ಅಲ್ಲ, ಅವ ನಾಲಾಯಕ ಮನುಷ್ಯ. ನೀನ್ KTM ಗಾಡಿ ತರ್ತಿ ಅಂದ್ರೆ ದುಡಿದು ತಗೊಂಡು ಬಾ. ನಿಮ್ಮಪ್ಪ 50 ವರ್ಷ ಕಾಲನಿಲ್ಲ ಅಡ್ಡಾಡ್ಯಾನ, ಅವಗೊಂದು ಸ್ಕೂಟಿ ತಂದುಕೊಡು, ನೀ ದುಡಿದು ದುಡ್ಡಿನಾಗ ಮತ್ತ ಅವನ ಹೊಲ ಮಾರಿಸಿ, ಮತ್ತ ಅವನ ಮಂದಿಯಲ್ಲಿ ಸಾಲ ಮಾಡಿಸಿ, ಮತ್ತೊಬ್ಬರಲ್ಲಿ ಜೀತ ಇಟ್ಟು ನೀ ಕಾಲೇಜದೊಳಗೆ KTM ಗಾಡಿ ಹತ್ತಿ ಐಫೋನ್ ತಗೊಂಡು ಅಡ್ಡಾಡಿದ್ರ ನೀನು ಮನುಷ್ಯ ಅಲ್ಲ, ನೀನೊಬ್ಬ ಮಗ ಅಂತ ಹೇಳಿಸ್ಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ.